ಆಗ್ತಾರಲ್ಲ 18,000 ಆಗ್ತದೆ. ಅಂದ್ರೆ ಅಷ್ಟು ಏಜೆನ್ಸಿ ನಿಲ್ಲಿಕ್ಕೈತೆ. ರೊಕ್ಕ ಎಷ್ಟು ಆಗ್ತಾರ ಬನ್ನಿ ಬ್ರೋ ಎಲ್ಲ ಇಲಾಖೆದಾಗ ಹೊರಗೋದಕ್ಕೆ ನೌಕರನೆಲ್ಲ ಇವ್ರ ವೈರಿ ಅಂತ ತಿಳ್ಕೊತಾರ್ರಿ ಅವ್ರು. ಎಷ್ಟು ಕತ್ರಿ ಹೊಡಿದ್ರಿ? 3 ಪಟ್ರಿ. ಸರ್ಕಾರ 18,000 ಕೊಡುತ್ತೆ ನಿಮ್ಗೆ. ಸರ್ ನಮ್ಗೆ ವರ್ಷಕ್ಕೆ ಹೆಲ್ಪ್ ಮಾಡೋದಿಲ್ಲ, ಏನಿಲ್ಲ ಅಷ್ಟು DHO ಯಾರು? ಇದನ್ನ ಕಂಪಲ್ಸರಿ ತೆಗೆದುಕೊಂಡು ಮಾಡಿಸ್ಬೇಕು. ಪಾಪ ಏನು ಇಲ್ದು ಬಡ ಮಕ್ಕಳು ಒಂದು 16 ವರ್ಷದಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ, ತಾಯಂದ್ರು ತಮ್ಮದಿರು. ಸರ್ಕಾರ 18-19,000 ಏಜೆನ್ಸಿ ಕೊಡುತ್ತೆ, 6,000 ನೀವು ಕೊಡ್ತೀರಾ. ನೀವು ಒಬ್ರು ತಾಲೂಕ್ ಹೆಲ್ತ್ ಆಫೀಸರ್ ಆಗಿ ನೀವು ಇಷ್ಟನ್ನು ಗಮನಿಸ್ಲಿಲ್ಲ ಅಂದ್ರೆ ಹೆಂಗ್ರಿ? ಒಂದಿನ ನೀವು ಕೇಳಲಿಲ್ವಾ? ಮತ್ತೆ 6,000 ಹೆಂಗ್ ಆಗ್ತಾರ್ರಿ? ನನಗೆ ಇವ್ರ ಮೇಲೆಲ್ಲ ಹೇಳ್ಬೇಡ್ರಿ. ಮೇಡಮ್ ಅವ್ರು PFI EPFI ESI ಎಲ್ಲ ತುಂಬ್ತಾರಿಲ್ಲ ನೋಡ್ರಿ ಮೇಡಮ್. ಒಂದ್ ನಿಮಿಷ ಹಲೋ, ನಮಸ್ಕಾರ. ನಾನೀಗ ರಾಯಬಾಗ್ ತಾಲೂಕು ಆಸ್ಪತ್ರೆಯಲ್ಲಿ ಇದ್ದೀನಿ. ಗ್ರೂಪ್ ಡಿ ಅಲ್ಲಿ ಎಷ್ಟು ಜನ ಇದ್ದೀರಮ್ಮ? ನಾನ್ ಕಿಲಿಂಗ್ ಅಂತ ಹೇಳಿ 8 ಜನ ಅದೇವ್ರಿ. ಆಮೇಲೆ ಡಿ ಗ್ರೂಪ್ ಅಂತ ಹೇಳಿ ಅವ್ರ 8 ಜನ ಅದ. 16 ಜನ ಡಿ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಾರೆ. 6,000 ಸಂಬಳ ಹೆಂಗ್ ಹಾಕ್ತಾರೆ ಏಜೆನ್ಸಿ ಅವರು? ಸರ್ಕಾರದಿಂದ ಎಷ್ಟು ಬರುತ್ತೆ ದುಡ್ಡು? ಹೌದಪ್ಪ, ನಾನೀಗ ಆಸ್ಪತ್ರೆಯಲ್ಲಿ ನಿಂತಿದ್ದೀನಲ್ಲ, 15 ವರ್ಷದಿಂದ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಏಜೆನ್ಸಿ ಅವ್ರ ಥ್ರೂ ಅವ್ರಿಗೆ ಸಂಬಳ ಆಗುತ್ತೆ. 6,000 ರೂಪಾಯಿ ಸಂಬಳ ಕೊಡ್ತಾ ಇದಾರಲ್ಲ, ಸರ್ಕಾರ ಎಷ್ಟು ಕೊಡುತ್ತೆ? ಸರ್ಕಾರ ಎಷ್ಟು ಕೊಡುತ್ತೆ? 12,000 ಕೊಡುತ್ತಾ 18,000 ಕೊಡುತ್ತಾ? ಡೂ ಯು ಹ್ಯಾವ್ ಕ್ಲಾರಿಟಿ? ಹಂಗೆಂಗ್ರಿ 12,000 ಹೆಂಗ್ ಕೊಡ್ತಿದ್ರಿ? ಆಯ್ತ್ರಿ, 12,000ನೇ ಇಟ್ಕೊಳ್ಳಿ. ನಾನು ಮಾತಾಡ್ತೀನಿ DC ಅವ್ರ ಹತ್ರ, ಮತ್ತೆ ನಿಮ್ಮ ಹೆಲ್ತ್ ಕಮಿಷನರ್ ಹತ್ರನೂ ಮಾತಾಡ್ತೀನಿ. ನಾನು ಈಗ 6,000 ರೂಪಾಯಿ ಕೊಡ್ತಾರಲ್ಲ, 6,000 ರೂಪಾಯಿ ಏಜೆನ್ಸಿಗೆ ಬಿಟ್ಟು ಕೊಡ್ತಾ ಇದ್ದೀರಾ? ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಈಗ ನೀವು ಸುಳ್ಳು ಹೇಳ್ಬೇಕು, ಇಲ್ಲ ನಾನು ಸುಳ್ಳು ಹೇಳ್ಬೇಕು? ನಾನಂತೂ ಸುಳ್ಳು ಹೇಳಕ್ ಆಗುದಿಲ್ಲ. ಹಂಗಿದ್ರೆ ನಿಮ್ಮ ಗಮನಕ್ಕಿಲ್ಲ. ಆಗಿದ್ರೆ ಯಾರು ಹೇಳಿಲ್ಲ. ಆಯ್ತು, ನಾನು ಕಮಿಷನರ್ಗೂ ಮತ್ತೆ ಹೆಲ್ತ್ ಸೆಕ್ರೆಟರಿಗೆ ಮಾತಾಡ್ತೇನೆ. ಯಾರ್ಯಾರು ಕನ್ಸರ್ನ್ ಇದ್ದೀರಾ ಇಲ್ಲಿವರೆಗೂ, ಇಷ್ಟು ವರ್ಷ ಅವ್ರಿಗೆ ಸರ್ಕಾರ ಏನ್ ದುಡ್ಡಾಗುತ್ತೆ, ಇಷ್ಟು ವರ್ಷ ಎಷ್ಟು ಬಂದಿಲ್ಲ, ಅದನ್ನೆಲ್ಲ ನೀವೇ ಕಟ್ಕೊಡ್ಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಯು ಆರ್ ಆಲ್ ಇರ್ರೆಸ್ಪಾನ್ಸಿಬಲ್. ನೀವೆಲ್ಲ ಫೇಲ್ ಆಗಿದ್ದೀರಾ. ನೀವು DHO, ಯು ಆರ್ ದ ಇನ್ಚಾರ್ಜ್ ಫಾರ್ ದ ಎಂಟೈರ್ ಡಿಸ್ಟ್ರಿಕ್ಟ್. ಒಂದ್ಸಲ ನೀವು ಮೀಟಿಂಗ್ ತಗೋಬೇಕ್ರಿ, ಒಂದು ಕೇಳ್ಬೇಕ್ರಿ. ವೈ ನೀವು ಯಾಕೆ ಕೆಲಸ ಮಾಡಿಲ್ಲ ಅದನ್ನ? ಆಯ್ತು, ADHO ನೀವು ಕೇಳಿದೀರಾ? ನೀವು ಒಂದ್ಸಲ ಆದ್ರೂ ಎನ್ಕ್ವೈರ್ ಮಾಡಿದೀರಾ? 16 ವರ್ಷದಿಂದ ಆ ಹೆಣ್ಮಕ್ಳು, ಆ ತಮ್ಮಂದಿರು ಇಲ್ಲಿ ಕೆಲಸ ಮಾಡ್ತಾ ಇರೋದು. 6,000 ರೂಪಾಯಿ ಒಂದು 100 ರೂಪಾಯಿ ಇನ್ಕ್ರಿಮೆಂಟ್ ಇಲ್ಲದೆ ಕೆಲಸ ಮಾಡ್ತಾ ಇದ್ರೆ ಹೆಂಗ್ ಮಾಡ್ತಾ ಇದಾರೆ? ನೀವು ಹೇಳೋ ಪ್ರಕಾರ ಸರ್ಕಾರ 12,000 ಕೊಡ್ತಾ ಇದೆ ಅಂತ, THO ಹೇಳೋ ಪ್ರಕಾರ 18-19,000 ಬರುತ್ತೆ ಅಂತ. ನನಗ್ ಗೊತ್ತಿರೋ ಪ್ರಕಾರ 18,000 ಅಂತ ಗೌರ್ಮೆಂಟ್ ಆಗುತ್ತೆ. ದುಡ್ಡೆಲ್ಲ ಏಜೆನ್ಸಿ ಕೊಡಕ್ ಹಾಕ್ತಾ ಇದ್ದೀರಾ? ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಅಂಡ್ ಯು ಹ್ಯಾವ್ ಟು ರಿಪೋರ್ಟ್ ಮಿ ಬ್ಯಾಕ್. ಅಂಡ್ ಎಷ್ಟು ವರ್ಷ ನೀವು ಅವರಿಗೆ ದುಡ್ಡು ಹಾಕಿಲ್ಲ, ಅದನ್ನೆಲ್ಲ ನೀವು ಹಾಕ್ಬೇಕ್ರಿ. For how many years you have not put the money, you all have to pay for it. DHO ಹೇಳ್ತಾರೆ ನಮಗೆ ಗೊತ್ತೇ ಇಲ್ಲ ಅಂತ. ನೀವೇನು ಕೇಳುವುದಿಲ್ಲ. 6,000 ಯಾರಾದ್ರೂ ಕೆಲಸ ಮಾಡ್ತಾರೆ?